ಸೊ ಎಲ್ರಿಗೂ ನಮಸ್ಕಾರ. ನಾವು ನಮ್ಮೂರ ಪಕ್ಕ ಇರುವಂತಹ ಒಂದು ಚಿಕ್ಕದಾದಂಥ ಒಂದು ಟ್ರಕ್ಕಿಂಗ್ ಪ್ಲೇಸ್ಗೆ, ಇದು ಬಂದು ಬೋನಿಗುಡ್ಡೆ ಅಂತಾರೆ ಇದನ್ನು. ಸೊ ಸುಮಾರು ವರ್ಷಗಳ ಹಿಂದೆ ನಾವಿಲ್ಲಿ ಬರಬೇಕಾದ್ರೆ ಗಿಡಗಳು ಇರ್ತಿತ್ತು, ಮರಗಳು ಬೆಳೆದಿತ್ತು, ಒಳಗಡೆ ಹೋಗೋದಕ್ಕೆ ಆಗ್ತಿರಲಿಲ್ಲ, ಇದಕ್ಕೆ ದಾರಿನೇ ಇರ್ತಿರಲಿಲ್ಲ ಫಸ್ಟ್ ಆಫ್ ಆಲು. ಇವಾಗೆಲ್ಲ ಫುಲ್ಲು ಪರ್ಚೇಸ್ ಮಾಡಾದ್ಮೇಲೆ ಯಾರೋ ಎಲ್ಲ ಫುಲ್ಲು ರೋಡ್ ಮಾಡಿ ಮೇಲ್ಗಡೆ ಹೋಗೋದಕ್ಕೆ, ಇಲ್ಲಿ ವೆಹಿಕಲ್ ಹೋಗೋದಕ್ಕೆ ಗಾಡಿಗೆ ರೋಡ್ ಮಾಡಿದ್ದಾರೆ. ಪ್ರಾಪರ್ಟಿನ ಒಂದು ಪ್ಲೇಸ್ನ ಯಾವ ಥರ ಇದನ್ನು ಯುಟಿಲೈಸ್ ಮಾಡ್ಕೋಬೋದು ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಇದೆ ನೋಡಿ. ಪ್ರಾಪರ್ಟಿಗೆಲ್ಲ ಇದಿಟ್ಟಿದ್ದಾರೆ, ಗಿಡಗಳನ್ನ ಇಟ್ಟಿದ್ದಾರೆ, ಕಾಂಪೌಂಡ್ ಆಗ್ತವ್ರೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಹಳ್ಳಿ ಕಡೆ ಬಂತು ಅಂದರೆ ಇಲ್ಲಿ ಸುತ್ತಮುತ್ತ ಇರೋಂಥ ಪ್ರಾಪರ್ಟಿಗಳಿಗಿರ್ಬೋದು, ಊರುಗಳಿಗಿರ್ಬೋದು, ಒಂದು ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗುತ್ತೆ. ಇವುಗಳಲ್ಲಿ ಡೆವಲಪ್ಮೆಂಟ್ ಅನ್ನೋದೊಂದು ಆಗುತ್ತೆ. ಸೊ ಝೂಮಲ್ಲಿ ನೋಡಿದ್ರೂ ಕೂಡ ಸೊ ರಾಮನಗರ ಏನಕ್ಕೆ ಫೇಮಸ್ ಅಂದರೆ ಬೆಟ್ಟ ಗುಡ್ಡಗಳ ನಾಡು ಅಂತಲೇ ಕರೀತಾರೆ ಇದನ್ನು, ರಾಮನಗರಕ್ಕೆ. ಸೊ ನಿಮ್ಗೆ ಇನ್ನೂ ಒಂದು ದಿವಸ ಮೇಲೆ ಹೋಗ್ತೀನಿ, ತೋರಿಸ್ತೀನಿ. ನಮ್ಮೂರು ಎಲ್ಲ ಕಾಣುತ್ತಿದೆಯಲ್ಲ, ಇದೇ ನಮ್ಮೂರು, ಇದೇ ನೋಡಿ ನಮ್ಮ ರಾಮನಗರ. ಸೊ ಅಕ್ಕಪಕ್ಕ ಇರೋಂಥ ರಾಮನಗರ ಫುಲ್ ಕಾಣುತ್ತೆ. ಮೇಲೆ ಹೋಗಬೇಕು, ಈಗ ಅರ್ಧ ಕಾಣುತ್ತಿದೆ ರಾಮನಗರ ಫುಲ್ಲು. ನಿಂತ್ಕೊಂಡ್ರೆ ಫುಲ್ಲು ಕಾಣುತ್ತೆ, ಸುತ್ತಮುತ್ತ ಇರೋ ಊರುಗಳು ಏನೇನಿದೆ ಎಲ್ಲ ಫುಲ್ಲು ಕ್ಯಾಪ್ಚರ್ ಮಾಡ್ಬೋದು. ತೋರಿಸ್ತೀನಿ, ಇನ್ನು ಮುಂದೆ ಹೋಗ್ತೀನಿ ನೋಡಿ. ಹಿಂಗೆ ಸೊ ನೋಡಿ ಇಲ್ಲಿ ಕಾಣುತ್ತೆ ಅರ್ಧ ರಾಮನಗರ ಕಾಣುತ್ತಿದ್ದು. ಸುತ್ತಮುತ್ತ ಇರೋಂಥ ಪ್ಲೇಸ್ಗಳಿವು, ಬೆಟ್ಟ ಗುಡ್ಡಗಳು, ನಮಗೆ ಎತ್ತರವಾದಂಥ ಬೆಟ್ಟಗಳಿದೆ ನೋಡಿ. ರಾಮನಗರ ಫುಲ್ಲು ನಮ್ಮ ಸಿಟಿ, ರೇಷ್ಮೆ ನಾಡು. ಹಿಂದೆ ಒಂದು ಬೆಟ್ಟ ಕಾಣ್ತಿದೆ, ಅಲ್ಲಿ ಕೆಂಪೇಗೌಡರು ಗುಡ್ಡೆ ಮೇಲೆ ಕುದುರೆ ಹಾರಿಸಿದ್ರಂತೆ ಈ ಬೆಟ್ಟದ ಮೇಲೆ. ಹಿಂದೆ ಯಾರೋ ಹೇಳ್ತಾರೆ, ನಮ್ಮ ಹಿರೀಕರು ಅವ್ರು ಹೇಳ್ತಿದ್ರು. ಆ ಕುದುರೆ ಗುರುತು ಕೂಡ ಇನ್ನೂ ಹಂಗೇ ಇದೆ. ಆ ಕಡೆ ಒಂದು ಸತಿ ಹೋದಾಗ ನಿಮ್ಗೆ ತೋರಿಸ್ತೀನಿ ಅದನ್ನು, ಹೆಜ್ಜೆ ಗುರುತು ಕೂಡ ಯಾವ ಥರ ಇದೆ ಅನ್ನೋದಕ್ಕೆ. ಆಗಿನ ಕಾಲದಲ್ಲಿ ಬೆಟ್ಟದ ಮೇಲೆ ಹತ್ತಿಸ್ಬೇಕಾದ್ರೆ ಅವರು ಇನ್ನೂ ಕುದುರೆ ಹಚ್ಚೆಗಳು ಹಂಗೆ ಉಳಿದಿದೆ ಅನ್ನೋದಕ್ಕೆ ಇಸ್ ಎಕ್ಸಾಂಪಲ್ ಇದೆ. ಇಲ್ಲಿ ಬಂದಿದ್ರು ಅನ್ನೋದಕ್ಕೂ, ಇಲ್ಲಿ ಜೀವನ ಮಾಡಿರೋ ಅನ್ನೋದಕ್ಕೂ ಎಕ್ಸಾಂಪಲ್ ಇದೆ ಅಲ್ಲಿ ನೋಡಿ. ನಿಯರ್ ಬೈ ಇರುವಂಥ ಬೆಟ್ಟ ಗುಡ್ಡಗಳಿವು, ಸುತ್ತಮುತ್ತ ಇರುವಂಥ ಹಳ್ಳಿಗಳು, ಜಮೀನುಗಳು ಎಲ್ಲವೂ ಕೂಡ ಕ್ಯಾಪ್ಚರ್ ಮಾಡ್ಬೋದು. ಸಿಟಿ ಕಡೆ ಸೂರ್ಯ ಮುಳುಗ್ತಿದ್ದಾನೆ, ಟೈಮ್ ಆಗ್ತಿದೆ, ಬಿಸಿಲು ಕೂಡ ಹೊಡಿತಿದೆ. ಸೊ ಜಮೀನು ದನ ಮೇಯಿಸ್ತವ್ರೆ, ಮನೆಗೆ ಹೋಗೋರು ಮನೆ ಕಡೆ ಹೊರಡ್ತಾವ್ರೆ. ಸೊ ಎಲ್ಲವೂ ಕೂಡ ನ್ಯಾಚುರಲ್ ಆಫ್ ಬ್ಯೂಟಿ ಅಂತಾರಲ್ಲ, ಸೊ ಅದೇ ಥರ ನೇಚರ್ ಆಫ್ ಬ್ಯೂಟಿ ನಾವು. ಸೊ ಪರಿಸರ ಪ್ರೇಮಿಗಳಾಗಬೇಕು, ಪರಿಸರ ಉಳಿಸಬೇಕು. ಏನೂ ಮಾಡೋಕ್ಕಾಗಲ್ಲ, ಡೆವಲಪ್ಮೆಂಟ್ ಅಂತ ಬಂದಾಗ ಪರಿಸರನೂ ಇರಲ್ಲ, ಏನೂ ಇರಲ್ಲ. ಸೊ ಜೊತೆಲಿ ಪರಿಸರನ ಉಳಿಸ್ಕೊಂಡು ಅದೇ ಥರ ಇನ್ನೊಂದು ಬೇರೆ ಕಡೆ ಡೆವಲಪ್ಮೆಂಟ್ ಮಾಡಿದ್ರೆ ಸೊ ಮುಂದೆ ಫ್ಯೂಚರ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತಿದ್ದು. ಸೊ ನೋಡಿ, ಇದು ನಮ್ಮ ಅಕ್ಕಪಕ್ಕ ಇರುವಂತಹ ಬೆಟ್ಟ ಗುಡ್ಡಗಳು. ನಮ್ಮ ಮಾಡ್ಕೊಳ್ಳಿ ಸ್ವಾಮಿ ಅಂಜನಾಪುರ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ನಿಮ್ಮ ಒಪಿನಿಯನ್ನ ಕಾಮೆಂಟ್ಸಲ್ಲಿ ಬರೀರಿ.